ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ ಡಿಮಾರ್ಟ್. ಈ ರಿಸಲ್ಟ್ಸ್ ಇವತ್ತು ಅನೌನ್ಸ್ ಆಯಿತು. ರೆವೆನ್ಯೂ ಜುಲೈ ಟು ಸೆಪ್ಟೆಂಬರ್ 2023 12,624 ಕ್ರೋರ್ಸು. ಈ ಸತಿ 14,445 ಕ್ರೋರ್ಸ್ ಆಗಿದೆ, 14% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು ಲಾಸ್ಟ್ ಟೈಮು 623 ಕೋಟಿ, ಈ ಸತಿ 660 ಕೋಟಿ, ಸೊ 6% ಜಾಸ್ತಿ ಆಗಿದೆ. ರಿಸಲ್ಟ್ಸು ಸುಮಾರಾಗಿ ಬಂದಿದೆ, ಬಿಲೋ ಎಕ್ಸ್ಪೆಕ್ಟೇಷನ್ ರಿಸಲ್ಟ್ಸು. ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 2, HAL ಎಲಿವೇಟೆಡ್ ಟು ಮಹಾರತ್ನ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಥವಾ HAL ಗೌರ್ಮೆಂಟ್ ಅವರಿಗೆ ಮಹಾರತ್ನ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅದು ಕೆಲವು ಕಂಪ್ನೀಸಿಗೆ ಮಾತ್ರ ಕೊಡ್ತಾರೆ. HAL ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಆ ಒಂದು ಡಿವಿಷನಲ್ಲಿದೆ ಹಾಗೂ ಆನ್ಯುವಲ್ ಟರ್ನ್ ಓವರ್ 28,162 ಕ್ರೋರ್ಸು, ನೆಟ್ ಪ್ರಾಫಿಟ್ 7,595 ಕ್ರೋರು ಫೈನಾನ್ಷಿಯಲ್ ಇಯರ್ 2023-24ಗೆ. HAL 14ನೇ ಮಹಾರತ್ನ ಕಂಪ್ನಿ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸಲ್ಲಿ, ಹಾಗೂ ಇದರಿಂದ ಅವರಿಗೆ ಸುಮಾರು ಫೈನಾನ್ಷಿಯಲ್ ಪವರ್ಸ್ ಎಡಿಷನಲ್ ಸಿಗುತ್ತೆ. ಪ್ಲಸ್ ಅವರೇ ಎಷ್ಟೋ ಡಿಸಿಷನ್ಸ್ ತೊಗೋಬೋದು, ಗೌರ್ಮೆಂಟಿಗೆ ಕೇಳೋ ನೆಸೆಸಿಟಿ ಇಲ್ಲ. ಬೇರೆ ಮಹಾರತ್ನ ಕಂಪ್ನಿ ಸದ್ಯಕ್ಕಿರೋದು BHEL, BPCL, ಕೋಲ್ ಇಂಡಿಯಾ, GAIL, HPCL, ಇಂಡಿಯನ್ ಆಯಿಲ್, NTPC, ONGC, ಪವರ್ ಗ್ರಿಡ್, ಸೇಲ್, ಆಯಿಲ್ ಇಂಡಿಯಾ, REC ಹಾಗೂ ಪವರ್ ಫೈನಾನ್ಸ್ ಕಾರ್ಪೊರೇಷನ್. ನ್ಯೂಸ್ ನಂಬರ್ 3, ಹ್ಯುಂಡೈ ಇಂಡಿಯಾ ಟು ಸ್ಟಾರ್ಟ್ ಇನ್ ನ್ಯೂ ಫ್ಯಾಕ್ಟ್ರಿ. ಹ್ಯುಂಡೈ ಮೋಟರ್ಸ್ ಇಂಡಿಯಾ ಡಿವಿಷನ್ ಅವರು ಹೇಳಿದ್ದಾರೆ 2023ರಿಂದ 2032ವರೆಗೆ ಟೋಟಲ್ ಆಗಿ 32,000 ಕೋಟಿ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅವರ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಿ ಗ್ರೋ ಮಾಡಲಿಕ್ಕೆ. ಹಾಗೂ ಅವರು ಎಸ್ಪೆಷಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಕೊಡ್ತಾರೆ ನೆಕ್ಸ್ಟ್ 10 ಇಯರ್ಸಲ್ಲಿ ಅಂತ ಹೇಳಿದ್ದಾರೆ. ಹಾಗೂ ಅವರು ಗೌರ್ಮೆಂಟ್ ಆಫ್ ತಮಿಳುನಾಡು ಹಾಗೂ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಜೊತೆಗೆ ಕೆಲವು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಅವರ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ. ಸ್ಪೆಷಲ್ ಆಗಿ ಮಹಾರಾಷ್ಟ್ರದಲ್ಲಿ ತಲೆಗಾಂವ್ನಲ್ಲಿ ಅವರ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟನ್ನು ಅವರು ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಅವರ ಪ್ರೊಡಕ್ಷನ್ನು ಬರೀ ಚೆನ್ನೈಯಲ್ಲಿ ಆಗ್ತಾ ಇದೆ. ಹ್ಯುಂಡೈ ಮೋಟರ್ಸ್ ಇಂಡಿಯಾ ಮ್ಯಾನೇಜಿಂಗ್ ಡೈರೆಕ್ಟರ್ ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. 26,000 ಕ್ರೋರ್ಸು ಚೆನ್ನೈ ಪ್ಲಾಂಟಲ್ಲಿ ಇನ್ವೆಸ್ಟ್ ಆಗುತ್ತೆ ಹಾಗೂ ಪುಣೆ ಪ್ಲಾಂಟಲ್ಲಿ ಅಥವಾ ಮಹಾರಾಷ್ಟ್ರ ಪ್ಲಾಂಟಲ್ಲಿ 6,000 ಕ್ರೋರ್ಸ್ ಇನ್ವೆಸ್ಟ್ ಆಗುತ್ತೆ. ಓವರಾಲ್ ಕೆಪಾಸಿಟಿ ಆವಾಗ ಸದ್ಯಕ್ಕೆ 8.24 ಲ್ಯಾಕ್ ಯೂನಿಟ್ಸ್ ಇರೋದು, ಆವಾಗ 11 ಲಕ್ಷ ಯೂನಿಟ್ ಪರ್ ಆ್ಯನಮ್ 2028 ಅಷ್ಟರೊಳಗೆ ಇನ್ಕ್ರೀಸ್ ಆಗುತ್ತೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಲಾಸ್ಟ್ ವೀಕು ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸು ಹೈಯೆಸ್ಟ್ ಲೆವೆಲ್ಗೆ ಹೋಗಿತ್ತು. ಈ ವೀಕು ಸ್ವಲ್ಪ ಬಿದ್ದಿದೆ, 30,700 ಕೋಟಿ ಕಮ್ಮಿ ಆಗಿದೆ. 58.54 ಲ್ಯಾಕ್ ಕ್ರೋರ್ಸ್ ಇದೆ ಇಂಡಿಯಾದು ಫಾರೆಕ್ಸ್ ರಿಸರ್ವ್ ಸದ್ಯಕ್ಕೆ. ಅದಾನಿ ಎನರ್ಜಿ ಸೊಲ್ಯೂಷನ್ಸು ಕೆನಿಯನ್ ಗೌರ್ಮೆಂಟ್ ಜೊತೆಗೆ ಒಂದು 6,000 ಕೋಟಿ ಡೀಲ್ ಮಾಡ್ಕೊಂಡಿದ್ದಾರೆ ಕನ್ಸ್ಟ್ರಕ್ಷನ್ ಆಫ್ 3 ಪವರ್ ಲೈನ್ಸ್ಗೋಸ್ಕರ. ಹಾಗೂ ಇದರಲ್ಲಿ ಅದಾನಿ ಎನರ್ಜಿ ಸೊಲ್ಯೂಷನ್ಸು ಅವರು ಫೈನಾನ್ಸು, ಕನ್ಸ್ಟ್ರಕ್ಟ್, ಆಪರೇಟ್ ಹಾಗೂ ಮೇಂಟೈನ್ ಮಾಡ್ತಾರೆ ಟ್ರಾನ್ಸ್ಮಿಷನ್ ಲೈನ್ಸು ನೆಕ್ಸ್ಟ್ 30 ಇಯರ್ಸಿಗೆ. ಇದರಿಂದ ಕೆನ್ಯಾದು ಪವರ್ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರಾಂಗ್ ಆಗುತ್ತೆ ಹಾಗೂ ಅವ್ರಿಗೆ ಎಲೆಕ್ಟ್ರಿಸಿಟಿ ರೆಗ್ಯುಲರ್ ಆಗಿ ಬರುತ್ತೆ. ಯಾಕಂದರೆ ಸುಮಾರು ಜಾಗದಲ್ಲಿ ಎಲೆಕ್ಟ್ರಿಸಿಟಿ ಕರೆಕ್ಟಾಗಿ ಸಿಗ್ತಾ ಇಲ್ಲ ಸದ್ಯಕ್ಕೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.